ಸೊ ಹಾಯ್ ಹಲೋ ನಮಸ್ಕಾರ. ನಾನಿವತ್ತು ಇದ್ದೀನಿ ಸಾಗರ ಬಸ್ ಸ್ಟ್ಯಾಂಡಲ್ಲಿ ಕಂಡ್ರಿ. ನೆನ್ನೆ ನೈಟು ಮೈಸೂರಿಂದ ಹೊರಟೆ, ಸೊ ನೈಟ್ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇವಾಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀನಿ. ಏನಕ್ಕೆ ಅಂತಂದರೆ ಸೊ ಸಿಕಂದೂರು ಚೌಡೇಶ್ವರಿ ದೇವಸ್ಥಾನ ದರ್ಶನ ಮಾಡ್ಕೊಂಡು ಹೋಗೋಣ, ದೇವ್ರ ದರ್ಶನ ಅಂತ ಬಂದಿದ್ದೀನಿ. ಸೊ ಹಾಗೆ ಅದೊಂದೇ ಅಲ್ಲ, ಇನ್ನೊಂದು 2-3 ಪ್ಲೇಸು ದರ್ಶನ ಮಾಡೋಣ ಅಂತಲೂ ಬಂದಿದ್ದೀನಿ. ಸೊ ನೋಡ್ತಾ ಇರ್ಬೋದು ಸಾಗರ ಬಸ್ ಸ್ಟ್ಯಾಂಡು ಕಂಪ್ಲೀಟ್. ಬಸ್ ಸ್ಟ್ಯಾಂಡ್ನ ಬಿಟ್ಟು ಹೊರಡ್ತಾ ಇದ್ದೀವಿ. ಅವರೇ ಟೂರಿಸ್ಟ್ ಗೈಡು. ಸೊ ಇಷ್ಟು ಜನ ಇದ್ದೀವಿ ಒಂದು ವೆಹಿಕಲಲ್ಲಿ. ಸೊ 7 to 8 9 ಮೆಂಬರ್ಸ್ ಕಂಪ್ಲೀಟ್ ಆದಮೇಲೆ ಅವ್ರು ಹೋಗೋದು. ಬಟ್ ಇದನ್ನು ಸ್ವಲ್ಪ ಜನ ಆಗಿಲ್ಲ. ಸೊ ಇಷ್ಟು ಜನ ಹೋಗ್ತಾಯಿದ್ದೀವಿ. ಸೊ ಇಲ್ಲಿ ಬಂದರೆ ನಿಮಗೆ ಆಲ್ಮೋಸ್ಟ್ ಟೂರಿಸ್ಟಲ್ಲಿ ಸಿಗ್ತಾರೆ. ಬಟ್ ನಿಮಗೆ ಸಿಂಗಲ್ ಏನಾದ್ರು ಇದ್ದರೆ ನಿಮಗೆ 2 ವೀಲರ್ ಕೂಡ ಸಿಗುತ್ತೆ. ಸೊ 600 to 700 ಚಾರ್ಜ್ ಮಾಡ್ತಾರೆ. ಸೊ ಬರೀ ಬೈಕಿಗೆ ಮಾತ್ರ, ಫ್ಯೂಲ್ ಮಾತ್ರ ನಿಮ್ಮದೇ ಇರುತ್ತೆ. ಸೊ ನಿಮಗೆ ರೆಂಟೆಡ್ 4 ವೀಲರು ಸಿಗುತ್ತೆ. ನೀವು 3,000 ಚಾರ್ಜ್ ಮಾಡ್ತಾರೆ. ಒಂದು ಸ್ವಿಫ್ಟ್ ಕಾರ್ ಕೊಡ್ತಾರೆ. ಸೊ ಅದ್ರಲ್ಲಿ ನೀವು ಆಲ್ಮೋಸ್ಟ್ ನೀವು ಸುತ್ತಾಡ್ಕೊಂಡು ಒಂದು 5 to 6 ಈವ್ನಿಂಗ್ಗಳಿಗೆ ಬಂದು ಕಾರ್ನ ನೀವು ಹ್ಯಾಂಡ್ ಓವರ್ ಮಾಡ್ಬೋದು ರಿಟರ್ನು. ಇಲ್ಲ ನೀವು ಈ ಥರ ಮಾಡ್ಕೋತೀರ ಶೇರಿಂಗಲ್ಲಿ ಅಂತಂದರೆ ಪರ್ ಹೆಡ್ 500 ಬೀಳುತ್ತೆ. ನಿಮ್ಗೆ ಆಲ್ಮೋಸ್ಟ್ 5 to 6 ಟೆಂಪಲ್ಸ್ ತೋರಿಸ್ತಾರೆ ಸಿಕಂದೂರಲ್ಲಿ. ಸೊ ಐ ಥಿಂಕ್ ಇಟ್ಸ್ ಬೆಟರ್. ಯಾಕಂದರೆ ನೀವು 2 ವೀಲರ್ ಹೋಗ್ತೀರ ಅಂದರೆ ಈಗ ಸೀಸನ್ ರೈನಿ ಸೀಸನು, ಸಮ್ಮರ್ ಬಂದಾಗ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಇಲ್ಲಿ ಆಲ್ವೇಸ್ 80% ಚಾನ್ಸಸ್ ಆಫ್ ಮಳೆ ಬರ್ತಾನೆ ಇರುತ್ತೆ ಅವಾಗಲೂ. ಸೊ ಅದರಿಂದ ಬೆಟರ್ ಪ್ರಿಫರ್ ಕಾರ್. ಸೊ ನಾ ಈಗ ಫಸ್ಟ್ ಒಟ್ಟು ನಮ್ಮ ಪ್ಲೇಸ್ ಯಾವುದು? ವರದಳ್ಳಿ ಬ್ರೇಕ್ಫಾಸ್ಟು ಫ್ರೆಶ್ ಅಪ್ ತಿಂಡಿ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದೀವಿ ಅಂತಿದೆ. ಇವಾಗ ವರದಳ್ಳಿಗೆ ಬಂದ್ವಿ. ಫಸ್ಟ್ ಸ್ಪಾಟು ಇಲ್ಲೇನೇ ಕರ್ಕೊಂಬರ್ತಾರೆ ಅಂತಂದರೆ ಇಲ್ಲಿ ತೀರ್ಥ ಸ್ನಾನ ಮಾಡಿಕೊಂಡು ನೆಕ್ಸ್ಟ್ ನೀವು ಹೋಗಬೇಕು, ದೇವಸ್ಥಾನಗಳಿಗೆ ವಿಸಿಟ್ ಮಾಡಬೇಕು ಅಂತಂದರೆ ಎಲ್ಲೆಲ್ಲಿಂದ ನಾವು ಬಂದಿರ್ತೀವಿ, ಏನೇನು ಕರ್ಮಗಳಿರುತ್ತೋ ಅದೆಲ್ಲ ಸೆಕೆಂಡ್ರಿ. ತೀರ್ಥ ಸ್ನಾನ ಮಾಡ್ಕೊಂಡು ಹೋದರೆ ಪುಣ್ಯ ಅಂತ ಹೇಳ್ತಾರೆ. ಸೊ ಅಲ್ಲಿ ವೆಹಿಕಲ್ ಪಾರ್ಕ್ ಮಾಡಿ ಇಲ್ಲೇ ವೆಹಿಕಲ್ ಪಾರ್ಕ್ ಮಾಡೋದು. ಇಲ್ಲಿಂದ ಫುಲ್ ನಡ್ಕೊಂಡು ಹೋಗಬೇಕು ಅಲ್ಲಿ ತನಕ. ಸೊ ಟೆಂಪಲ್ ಎಂಟ್ರೆನ್ಸ್ ಬಂದು ಇಲ್ಲೇ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ, ನಿಮಗೆ ಟೈಮಿಂಗ್ಸ್ ಎಲ್ಲ ಎಷ್ಟು ಗಂಟೆ ಓಪನ್ ಇರುತ್ತೆ ಅಂತ. ಸೊ ಇಲ್ಲಿ ನೋಡ್ರಿ ಹೇಗಿದೆ ಬೆಳಗ್ಗೆನೆ ಫಾಗು ಚಿಲ್ಲಾಗಿದೆ. ಈ ಚಿಲ್ಲಲ್ಲಿ ತಣ್ಣೀರು ಸ್ನಾನ ಅಂತಂದರೆ ಮೈ ಜುಮ್ ಅನ್ನತ್ತೆ. ಆದರೂ ಮಾಡಬೇಕು. ಸೊ ಅಲ್ಲೇನು ಕಾಣ್ತಾ ಇದೆ, ನಂದಿ ಕಂಬದಿಂದ ಬರ್ತಾ ಇದ್ದಾರೆ, ಅದೇ ತೀರ್ಥ. ಇಲ್ಲಿ ಸ್ನಾನ ಮಾಡ್ಕೋಬೇಕು. ಯಾಕಂದರೆ ಇಲ್ಲಿ ನೀರು ಹಾಕ್ಕೊಂಡು ಹೋಗ್ಬೋದು, ಇಲ್ಲಾಂದರೆ ಇಲ್ಲಿ ತಲೆ ಸ್ವಲ್ಪ ನೀರು ಹಾಕ್ಕೊಬೋದು. ಇದು ಮಾಡೋಂಗಿಲ್ಲ ಅಷ್ಟೇ. ಸೊ ಇಲ್ಲಿ ಬನ್ನಿ ಸ್ನಾನ ಮಾಡ್ಕೊಂಡು ಹೋಗೋಣ. ಈಗ ಫುಲ್ಲು ತೀರ್ಥ ಸ್ನಾನ ಮಾಡಿ ರೆಡಿಯಾಗಿ ಹತ್ತಾಯಿದ್ದೀನಿ ಮೇಲ್ಗಡೆ. ದೇವಸ್ಥಾನಕ್ಕೆ ಹೋಗಬೇಕು, ಹಾಗೆ ಹೋಗೋಂಗಿಲ್ಲ. ಸ್ನಾನ ಮಾಡಿದರೆ ಪರವಾಗಿಲ್ಲ, ಹೋಗ್ಬೋದು. ಬಟ್ ತೀರ್ಥ ಸ್ನಾನ ತಲೆ ಮೇಲೆ ಸ್ವಲ್ಪ 3 ನೀರನ್ನ ಹಾಕ್ಕೊಂಡು ಹೋಗಿ ಒಳ್ಳೆಯದು. ಪೂಜೆ ಸ್ಟಾರ್ಟ್ ಆಗಿರಬೇಕು. ತುಂಬ ಇದೆ ಸ್ಟೆಪ್ಸ್, ಆಲ್ಮೋಸ್ಟ್ ಒಂದು 300 to 350 400 ಸ್ಟೆಪ್ಸ್ ಇದೆ, ಹತ್ತಬೇಕು. ಅಲ್ಲಿ ಭೋಜನ ಊಟ ಅಲ್ಲೇ ಇರೋದು ದೇವಸ್ಥಾನದಲ್ಲಿ. ಇಲ್ಲಿ ಬಂದರೆ ನಿಮಗೆ ಸ್ನಾನ ಮಾಡಿಕೊಂಡು ಕಂಪ್ಲೀಟಾಗಿ ಸ್ನಾನ ಮಾಡ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಇಲ್ಲಿ ಬೆಳಗ್ಗೆ ತಿಂಡಿ ಮಾಡಿಕೊಂಡು ಸೀದಾ ನೀವು ಸಿಕಂದೂರು ಬೇರೆ ಏನೇನು ಪ್ಲೇಸ್ ನೋಡಿಕೊಂಡು ಆಮೇಲೆ ಮಧ್ಯಾಹ್ನ ಊಟಕ್ಕೆ ನೀವು ಸಿಕಂದೂರಿಗೆ ಹೋಗ್ಬೋದು. ಸೊ ಇಲ್ಲಿ ಊಟಕ್ಕೆ ಬರಬೇಕು ಅಂತಂದ್ರೂ ಶರ್ಟ್ ಮತ್ತು ಬನ್ನಿನ ರಿಮೂವ್ ಮಾಡೇ ಬರಬೇಕು. ಬರೀ ಮೈಯಲ್ಲಿ ಬರಬೇಕು. ದೇವಸ್ಥಾನದೊಳಗೆ ಹೇಗೆ ಹೋಗ್ತೀವೋ ಹಾಗೆ ಇಲ್ಲೂ ಬರಬೇಕು. ಸೊ ಬನ್ನಿ ಈಗ ಪ್ರಸಾದ ತಿನ್ಕೊಂಡು ಊಟ ಮಾಡಿಕೊಂಡು ಹೋಗೋಣ. ಸೊ ಈ ಪ್ಲೇಸ್ ಮುಗಿತು. ನೆಕ್ಸ್ಟ್ ಟೆಂಪಲ್ ಬಂದು ಹೋಗ್ತಿರೋದು ನಾವು ಅಘೋರೇಶ್ವರ ಟೆಂಪಲ್ ಅಂತ. ಇಲ್ಲಿಂದ 7 to 8 ಕಿಲೋಮೀಟರ್ಸ್ ಆಗುತ್ತೆ. ಸೊ ಬನ್ನಿ ಹೋಗೋಣ. ಎಲ್ಲ ಬಂದರು ಪ್ಯಾಸೆಂಜರ್ಸ್ ಎಲ್ಲ. ಪ್ಯಾಸೆಂಜರ್ಸ್ ಅನ್ನೋದಕ್ಕಿಂತ ನನ್ನ ಜೊತೆ ಇರೋವಂಥ ಒಂದು ಒಳ್ಳೆ ಕ್ಯೂಟ್ ಫ್ಯಾಮಿಲಿ. ಬನ್ನಿ ಹೋಗೋಣ. ಲೆಟ್ಸ್ ಎಂಜಾಯ್ ದ ಜರ್ನಿ. ಹೇಳು, ಏನಿಲ್ಲ, ಬರ್ಡೇ ಅಲ್ವಾ? ಹೇಳು, ಬರ್ಡೇ ಅಂತ ವಿಶ್ ಮಾಡಿ. ಸೊ ದ ಸೆಕೆಂಡ್ ಪ್ಲೇಸ್ ಬಂದಿದ್ದೀವಿ. ಇದೇ ದ ಅಘೋರೇಶ್ವರ ಟೆಂಪಲ್ ಅಂತ. ಬನ್ನಿ ಒಳಗಡೆ ಹೋಗೋಣ. ಸೊ ಇಲ್ಲಿ ನಂದಿ ಹೆಸರು ಬಂದ್ಬಿಟ್ಟು ಶ್ರೀ ನಂದಿಕೇಶ್ವರ ದೇವರು ಅಂತ ಹೇಳ್ತಾರೆ. ಇಲ್ಲಿ ಕಾಣ್ತಾ ಇದೆ ನೋಡಿ ನಂದಿ. ಇದೇನು ಹೇಳಿ ನೋಡ್ತಾನೆ ಹೇಳ್ಬೋದು, ತುಳಸಿ ಕಟ್ಟೆ ಎಷ್ಟು ದೊಡ್ಡದಾಗಿದೆ ಗೊತ್ತಾ? ಈ ದೇವಸ್ಥಾನಕ್ಕೆ ಎಷ್ಟು ದೊಡ್ಡದಾಗಿದೆ ತುಳಸಿ ಕಟ್ಟೆ ಅಂದರೆ ಇದು. ಒಳಗೋಗೋಣ. ಏನಂತಂದರೆ ಈ ದೇವರ ಪೂರ್ತಿ ಹೆಸರು ಬಂದುಬಿಟ್ಟು ಅಖಿಲಾಂಡೇಶ್ವರ ಅಘೋರೇಶ್ವರ ಸ್ವಾಮೀಜಿ ಅಂತ. ಸೊ ಈ ದೇವಸ್ಥಾನ ಬಂದುಬಿಟ್ಟು 16ನೇ ಶತಮಾನದಲ್ಲಿ ನಿರ್ಮಾಣ ಮಾಡಿರೋದು. ಈ ದೇವಸ್ಥಾನಕ್ಕೆ 600 ವರ್ಷಗಳ ಕಾಲ ಇತಿಹಾಸ ಇದೆ, ಪುರೋಹಿತರು ಹೇಳಿದಾಗೆ. ತುಂಬ ಚೆನ್ನಾಗಿದೆ. ಸೊ ಈ ಟೆಂಪಲ್ನ ಇತಿಹಾಸ ಬಂದು ಇಷ್ಟ ಆಗಿರುತ್ತೆ. ನೆಕ್ಸ್ಟು ಇದನ್ನು ಮುಗಿಸ್ಕೊಂಡು ಇನ್ನೊಂದು ಕಡೆ ಹೋಗ್ತಾಯಿದ್ದೀವಿ. ಅದು ಯಾವ ಜಾಗ ಅಂತ ಈಗ ಹೇಳ್ತೀನಿ, ಡ್ರೈವರ್ನ ಕೇಳಿಬಿಟ್ಟು. ಬನ್ನಿ ಹೋಗೋಣ.
600 ವರ್ಷಗಳ ಕಾಲ ಹಳೆಯದು ಅಂದರೆ 16ನೇ ಶತಮಾನದ ಕಾಲದ ದೇವಸ್ಥಾನ ಇದು. ಯಾವ ರೀತಿ ಇದೆ ನೋಡಿ, ಇದನ್ನು ಯಾವ ರೀತಿಯೂ ಮತ್ತೆ ರೀಬಿಲ್ಟ್ ಮಾಡಿಲ್ಲ. ಕಲ್ಲುಗಳು ಹೇಗಿದೆ ಹಾಗೇ ಇದೆ, ಹಳೆಯ ಕಾಲದ ಕಲ್ಲುಗಳು, ಗೋಪುರಗಳು ತುಂಬ ಚೆನ್ನಾಗಿ ಕಾಣುತ್ತೆ. ಕಡೆ ಯುನೀಕ್ ಆಗಿರುತ್ತೆ ನೋಡೋಕ್ಕೆ. ಬಂದು ಒಂದು ಸಲ ವಿಸಿಟ್ ಮಾಡಿ. ಸಾಗರಕ್ಕೆ ಬಂದರೆ ಇದೆಲ್ಲ ಪ್ಲೇಸ್ನ ವಿಸಿಟ್ ಮಾಡಿ, ಮರಿದೇ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಸೊ ಈಗ ನೆಕ್ಸ್ಟ್ ಹೋಗ್ತಿರೋಂಥ ಜಾಗ ಸಿಗಂದೂರ್ಗೆ ಹೋಗಿ ಇಲ್ಲಿಂದ ಆಲ್ಮೋಸ್ಟ್ ಒಂದು 35 ಕಿಲೋಮೀಟರ್ಸ್ ಆಗುತ್ತೆ. ಲೆಟ್ಸ್ ಗೋ. ಸೊ ಇದೇ ಮೇನ್ ಎಂಟ್ರೆನ್ಸು, ಶ್ರೀ ಚೌಡೇಶ್ವರಿ ದೇವಾಲಯ ಅಂತ ಇಲ್ಲಿ ಬೋರ್ಡ್ ಕಾಣ್ತಾ ಇದೆ ನಿಮ್ಗೊಳಗೆ. ಇದೆಲ್ಲ ಫುಲ್ಲು ಮೇಲ್ಗಡೆ ಎಲ್ಲ ನಿಮಗೆ ರೂಮ್ಸ್ ಇರುತ್ತೆ. ಸೊ ನಿಮಗೆ ದೇವಿ ದರ್ಶನ ಟೈಮಿಂಗ್ಸ್ ಬಂದುಬಿಟ್ಟು ಇಲ್ಲೇ ಹಾಕಿದ್ದಾರೆ. ದೇವಿ ದರ್ಶನ ಬೆಳಗ್ಗೆ 5 ಗಂಟೆಯಿಂದ ಮಧ್ಯಾಹ್ನ 2:30 ತನಕ ಇರುತ್ತೆ. ಸೊ 2:30ಯಿಂದ 4 ಗಂಟೆವರೆಗೆ ಲಂಚ್ ಬ್ರೇಕು. ಸೊ 4ರಿಂದ 6 ಅಷ್ಟೇ. ಆಮೇಲೆ ರಾತ್ರಿ 6:30ಯಿಂದ 9 ಗಂಟೆವರೆಗೆ ದರ್ಶನ ಮಾಡ್ತಾರೆ. ಇಷ್ಟು ಟೈಮಿಂಗ್ಸ್ ಇಲ್ಲಿದ್ದು ನಿಮಗೆ. ಮತ್ತು ಇಲ್ಲಿ ಏನಂತಂದರೆ ಆಲ್ಮೋಸ್ಟ್ ಎಲ್ಲ ಟೆಂಪಲ್ಸಲ್ಲೂ ಯಾವ ಥರ ಡ್ರೆಸ್ನ ವೇರ್ ಮಾಡಬೇಕು ಮಾಡಬಾರ್ದು ಅನ್ನೋದು ನಿಮಗೆ ಮೆನ್ಷನ್ ಮಾಡಿರ್ತಾರೆ ಇಲ್ಲ. ಸೊ ಯಾವ ಥರ ಈ ಥರ ಡ್ರೆಸ್ ಆಲ್ಮೋಸ್ಟ್ ಚಡ್ಡಿ ಹಾಕ್ಕೊಂಡು ಇಲ್ಲ ಟ್ರ್ಯಾಕ್ಸ್ ಹಾಕ್ಕೊಂಡೆಲ್ಲ ಬಂದರೆ ಅಲೋ ಇರೋಲ್ಲ. ಸೊ ವೇಟ್ ದರ್ಶನ ಇಲ್ಲೇ ಹೋಗೋದು. ನಾನು ಆಗಲೇ ಹೇಳ್ದಂಗೆ ಇಲ್ಲಿ ಕ್ಯಾಮ್ರಾಸ್ ಎಲ್ಲ ಅಲೋ ಇಲ್ಲ, ನಾಟ್ ಅಲೋಡ್ ಅಂತ ಹಾಕ್ಬಿಟ್ಟಿದ್ದಾರೆ ಮೊಬೈಲ್ ಕ್ಯಾಮ್ರಾಸ್ ಎಲ್ಲ. ಸೊ ಅದನ್ನು ಹೊರಗಡೆ ವಿಡಿಯೋ ಮಾಡೋಕ್ಕಾಗಲ್ಲ. ಸೊ ಇಷ್ಟಿಂದ ಏನು ತೋರಿಸ್ತೀನಿ, ಬನ್ನಿ ಹೋಗೋಣ ಒಳಗಡೆ. ಸೊ ಲೈನ್ ಇಲ್ಲ, ಈಸಿಯಾಗಿ ಮೂವ್ ಆಗ್ತಾ ಇದೆ, ನೋ ಇಶ್ಯೂಸ್. ಒಳಗಡೆ ಕ್ಯಾಮ್ರಾ ಎಲ್ಲ ಅಲೋ ಇರಲ್ಲ, ಜಸ್ಟ್ ಇಲ್ಲಿ ತನಕ ವಿಡಿಯೋ ಮಾಡ್ಬೋದು ಅಷ್ಟೇ. ಮಿಕ್ಕಿದ ಆಮೇಲೆ ಮಾಡ್ಕೊಂಡು ಬನ್ನಿ ಒಳಗಡೆ ಹೋಗೋಣ. ದರ್ಶನ ಆಯಿತು. ದರ್ಶನ ಮಾಡಿಕೊಂಡು ಬ್ಯಾಗ್ ಪ್ರಸಾದ ತೊಗೊಂಡು 100 ರೂಪೀಸ್ ಇದಕ್ಕೆ. ಒಂದು ಲಾಡು, ಅರ್ಶಿನ, ಕುಂಕುಮ ಮತ್ತು ತೀರ್ಥ ಕೊಡ್ತಾರೆ. ಇನ್ನೊಂದು 250 ರೂಪೀಸ್ ಕೊಟ್ಟರೆ ನಿಮಗೆ ಲಾಡು ಮತ್ತು ಪಂಚಕಜ್ಜಾಯ, ತೀರ್ಥ, ಕುಂಕುಮ ಅಷ್ಟು ಕೊಡ್ತಾರೆ, ಅಭಿಷೇಕದ ಪ್ರಸಾದ. ಸೊ 100 ರೂಪಾಯಿ ಬಂದು ನಿಮಗೆ ಅರ್ಚನದ ಪ್ರಸಾದ ಅಂತ ಹೇಳ್ತಾರೆ, ಅರ್ಚನೆ ಪ್ರಸಾದ. 250 ರೂಪಾಯಿ ಬಂದು ಅಭಿಷೇಕ ಪ್ರಸಾದ. ಸೊ ಅಷ್ಟೇ, ಎರಡು ಥರ ಪ್ರಸಾದ ಬರುತ್ತೆ ನಿಮಗೆ, ತೊಗೊಬೋದು. ಬಟ್ ಊಟ ಸ್ಟಾರ್ಟ್ ಆಗೋದು ಇಲ್ಲಿ ಆಲ್ಮೋಸ್ಟ್ 12 ಗಂಟೆಗೆ. ಸೊ ಇವಾಗ 10:15, ಈಗ ಇನ್ನೂ ಊಟ ಇರೋಲ್ಲ ಇಲ್ಲಿ. 12 ಗಂಟೆಗೆಲ್ಲ ಇಲ್ಲಿ ದಾಸೋಹ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಮಾತ್ರ ಕೊಡೋ ಅನ್ನ ಸಾಂಬಾರು ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಮನೇಲೂ ಮಾಡೋಕ್ಕಾಗಲ್ಲ, ಯಾವ ಹೋಟ್ಲಲ್ಲೂ ಮಾಡಲ್ಲ, ಹಾಗಿರುತ್ತೆ ದೇವಸ್ಥಾನ ಪ್ರಸಾದ. ಬಂದರೆ ದಯವಿಟ್ಟು ಪ್ರಸಾದ ಮಿಸ್ ಮಾಡ್ಕೊಂಬಿಡಿ. ಕಾದು ಪ್ರಸಾದ ತಿಂದು ಹೋಗಿ. ಇನ್ ಕೇಸ್ ನಿಮಗೆ ಬೇರೆ ಕೆಲಸ ಆಯಿತು ಅಂತಂದರೆ ಪರವಾಗಿಲ್ಲ, ದೇವಸ್ಥಾನ ನೋಡ್ಕೊಂಡು ಹೋಗಿ. ಚಾನ್ಸ್ ಸಿಕ್ತು ಅಂದರೆ ಪ್ರಸಾದ ತಿನ್ಕೊಂಡೇ ಹೋಗಿ. ಇದೇ ನೋಡಿ ಸೈಡಿಂದ ದೇವಸ್ಥಾನ ನೋಡ್ತಾ ಇರ್ಬೋದು. ಈ ಕಡೆ ಎಲ್ಲ ರೂಮ್ಸ್ ಇರುತ್ತೆ ನಿಮಗೆ. ಮತ್ತು ನಿಮಗೆ ಟೆಂಪಲಲ್ಲಿ ವಸತಿ ಬೇಕು ಅಂತಂದರೆ ಇಲ್ಲಿ ಹಿಂದೆಗಡೆ ರೂಮ್ಸ್ ಎಲ್ಲ ಇದೆ, ದೇವಸ್ಥಾನದ ರೂಮ್ಸೇ ಇದೆ. ಆಲ್ಮೋಸ್ಟ್ ದೇವಸ್ಥಾನದ ರೂಮ್ಸೇ ತೊಗೊಳ್ಳಿ, ಯಾಕಂದರೆ 500 ರೂಪಾಯಿ ಮಾತ್ರ ಇರುತ್ತೆ ಒಂದು ನೈಟ್ಗೆ. ನೀವು 500 ಪೇ ಮಾಡಿದ್ರೆ ನಿಮಗೆ 100 ರೂಪೀಸ್ ರಿಟರ್ನ್ ಹೋಗ್ಬೇಕಾದ್ರೆ ಕೊಡ್ತಾರೆ. ಇದೇನಾದರೂ ಒಂದು ನೈಟ್ಗೆ ಇರುತ್ತೆ. ಇಲ್ಲೆಲ್ಲ ಏನಂತಂದರೆ ವಾಶ್ರೂಮ್ಗೆ ಹೋಗೋ ದಾರಿ ಇದು. ಈ ಕಡೆ ವಾಶ್ರೂಮ್ಗೆ ಮತ್ತು ರೆಸ್ಟ್ ರೂಮ್ ಅಂತ ಇರುತ್ತೆ, ಆ ಕಡೆ ಎಲ್ಲ ಹೋಗುತ್ತೆ. ಸೊ ಇಲ್ಲೇ ನೋಡಿ ಈ ಥರ ರೂಮ್ಸ್, ಕಾಟೇಜಸ್ ಬರುತ್ತೆ. ಈ ಥರ ಮಾಡ್ಕೊಬೋದು. ಏನಿಲ್ಲ, ನೀಟ್ ಕ್ಲೀನಿನೆಸ್, ತುಂಬ ನೀಟ್ ಹೈಜೀನ್ ಮೇಂಟೈನ್ ಮಾಡಿರ್ತಾರೆ, ಏನು ಪ್ರಾಬ್ಲಮ್ ಏನಿಲ್ಲ. ಮತ್ತು ಇಲ್ಲೇ ನಿಮಗೆ ಊಟ ತಿಂಡಿ ಎಲ್ಲ ಬೇಕು ಅಂದರೆ ಹೋಟೆಲ್ ಇದೆ. ಇಲ್ಲ ಸೋಪಾರ ಮಂದಿರ ಅಂತ. ದೇವಸ್ಥಾನದ ಪ್ರಸಾದ ನಿಮ್ಗೆ ಇಷ್ಟ ಆಗಲಿಲ್ಲ, ಯಾರಿಗೂ ಹೊಟ್ಟೆಗೆ ಅದು ಇದು ಅಂತೇಳಿ ಕಣಿ ಹೊಡಿತಾರಲ್ಲ, ಅಂಥವ್ರಿಗೆ ಇಲ್ಲಿ ಹೋಟ್ಲಿದೆ, ಹೋಟ್ಲಲ್ಲಿ ತಿನ್ಕೊಬೋದು. ಇದು ಬಂದು ದೇವಸ್ಥಾನದ ಬ್ಯಾಕ್ ಸೈಡು. ಸೊ ಬ್ಯಾಕ್ ಸೈಡೇ ನಿಮಗೆ ರೂಮ್ಸು ಮತ್ತು ವಾಶ್ರೂಮ್ಸ್ ಎಲ್ಲ ಇರೋದು. ಮತ್ತು ಈ ದೇವಸ್ಥಾನ ಮುಗಿಸ್ಕೊಂಡು ಪಕ್ಕದಲ್ಲೇ ಇರೋವಂಥ ಒಂದು ಗುಡಿಗೆ ಹೋಗ್ತಾಯಿದ್ದೀವಿ. ಇದು ಶ್ರೀ ಕ್ಷೇತ್ರಫಲ ಶ್ರೀ ಭೂತನಾರಾಯಣ ಗುಡಿ ಅಂತ. ಈ ಸ್ವಾಮಿಯ ವಿಶೇಷತೆ ಏನಂತಂದರೆ ಹೇಳ್ತೀನಿ ನಿಮಗೆ. ಸೊ ಇಲ್ಲೇನಿದೆ, ಭೂತನಾರಾಯಣ ಸ್ವಾಮಿ ಅಂತ ಹೇಳ್ತಾರೆ. ಅಲ್ಲಿ ಕಂಬಗಳಿಗೆ ಏನು ಚೀಟಿ ಕಟ್ಟಿದ್ದಾರೆ, ಇದನ್ನು ಅವರು ಹರಕೆ ರೂಪದಲ್ಲಿ ಕಟ್ತಾರೆ. ಇಲ್ಲಿ ನಿಮ್ಗೆ ಕಾಣ್ತಾ ಇರ್ಬೋದು ಈಗ. ಸೊ ಇದೇನಾದ್ರು ಅವ್ರ ಹರಕೆ ಏನಾದ್ರು ಈಡೇರಿದ್ರೆ ಅವರು ಈ ದೇವರಿಗೆ ಬಂದು ನಾನ್ ವೆಜ್ನ ಕೊಡ್ತೀನಿ ಅಂತ ಹೇಳ್ತಾರೆ. ಇದು ಫುಲ್ ಬಂದು ನಾನ್ ವೆಜಿಟೇರಿಯನು. ಅದು ಚೌಡೇಶ್ವರಿ ತಾಯಿ ಬಂದು ಫುಲ್ ವೆಜ್ಜು. ಸೊ ಅದಕ್ಕೂ ಇದಕ್ಕೇನು ಸಂಬಂಧ ಇಲ್ಲ. ಅದಕ್ಕೆ ಅವಳು ಸ್ವಲ್ಪ ತಾಯಿ ದೂರದಲ್ಲಿದ್ದಾಳೆ. ಅಲ್ಲಿ ಚೌಡೇಶ್ವರಿ ದೇವಸ್ಥಾನ ಅಂದರೆ ಇಲ್ಲಿ ಭೂತನಾರಾಯಣ ಸ್ವಾಮಿ ದೇವಸ್ಥಾನ ಇದೆ ನೋಡಿ. ನೋಡ್ತಾ ಇರ್ಬೋದು, ಇದೊಂದು ಮರ. ಇದು ಕಂಪ್ಲೀಟ್ ಏನಿದೆ ಕಾಣ್ತಾ ಇದೆ ನಿಮಗೆ. ಫುಲ್ ಸುತ್ಕೊಂಡು ಹರಕೆ ಇದ್ರೆ ಕಟ್ಕೊಳ್ಳಿ. ಈಡೇರಿದ್ರೆ ಸ್ವಾಮಿಗೆ ನಾನ್ ವೆಜ್ಜನ್ನು ಕೊಡೋದಂತೂ ಮರಿಬೇಡಿ, ತುಂಬ ಒಳ್ಳೆಯದು. ಚೌಡೇಶ್ವರಿ ದೇವಸ್ಥಾನದ ಪಕ್ಕನೇ ಇದೆ, ಲೆಫ್ಟ್ ಸೈಡ್ಗಿದೆ. ಲಾಂಚ್ ಇತ್ತು, ಸೊ ಈಗ ಲಾಂಚ್ ಇಲ್ಲ, ಬೆಡ್ಸ್ ಮಾಡಿಬಿಟ್ಟಿದ್ದಾರೆ. ಮಸ್ತಿದೆ ಮಾತ್ರ ಜಾಗ. ಬನ್ನಿ ಹಾಗೆ ಟೆಂಪಲ್ನ ಎಕ್ಸ್ಪ್ಲೋರ್ ಮಾಡೋಣ ನೆಕ್ಸ್ಟ್. ಇರ್ಬೋದು ಎಷ್ಟು
ಸಕ್ಕತ್ತಾಗಿದೆ. ಇಟ್ಸ್ ದ ಲಾಂಗೆಸ್ಟ್ ಬ್ರಿಡ್ಜ್ ಎವರ್. ಎಷ್ಟು ಕಷ್ಟ ಆಗ್ತಂದ್ರೆ ಲಾಂಚಲ್ಲಿ ಹೋಗೋಕ್ಕೆ, ಆದರೂ ಲಾಂಚು ಮಿಸ್ ಮಾಡ್ಕೋತೀವಿ ಬ್ರೋ ಈ ಬ್ರಿಡ್ಜ್ ಆದಮೇಲೆ, ಅದಂತೂ ನಿಜ. ಬಟ್ ತುಂಬ ಚೆನ್ನಾಗಿದೆ ಬ್ರಿಡ್ಜ್ ಮಾತ್ರ. ಆರಾಮಾಗಿ ನೀವು ವೆಹಿಕಲ್ಸಲ್ಲಿ 2 ವೀಲರ್ಸ್ ಎಲ್ಲ ಬಂದ್ಬಿಡ್ಬೋದು ಇಲ್ಲಿಗೆ. ನೋಡ್ತಾ ಇರ್ಬೋದು ಫುಲ್ ಸುತ್ತ ಸರೌಂಡಿಂಗ್ಸ್ ಹೇಗಿದೆ ಅಂತ. ಕ್ರೇಜಿ ಇದೆ ಮಾತ್ರ ಕೇಬಲ್ ಬ್ರಿಡ್ಜ್. ಮೋಸ್ಟ್ ಯುನೀಕ್ ಸೆಕೆಂಡ್ ಏಷ್ಯಾಸ್ ಸೆಕೆಂಡ್ 2.5 ಕಿಲೋಮೀಟರ್ಸ್ ಲಾಂಗೆಸ್ಟ್ ಕೇಬಲ್ ಬ್ರಿಡ್ಜ್ ಇನ್ ಇಂಡಿಯಾ. ಮಸ್ತಾಗಿದೆ ಜಾಗ. ಸೊ ಇಲ್ಲಿ ಕಾಣ್ತಿರೋಂಥ ದೇವಸ್ಥಾನ ಬಂದುಬಿಟ್ಟು ಶ್ರೀ ಚೌಡೇಶ್ವರಿ ಟೆಂಪಲ್ ಅಂತ. ಇದು ಜೋಗ್ ಫಾಲ್ಸ್ಗೆ ಹೋಗೋ ರೋಡಲ್ಲೇ ಬರುತ್ತೆ. ನೀವು ಜೋಗ್ ಫಾಲ್ಸ್ ಎಂಟ್ರಿ ಆದ ತಕ್ಷಣ ಫಸ್ಟ್ ಸಿಗೋವಂಥ ಟೆಂಪಲ್ಲೇ ಇದು. ತುಂಬ ಚೆನ್ನಾಗಿದೆ. ಬಂದರೆ ಇದನ್ನು ವಿಸಿಟ್ ಮಾಡಿಕೊಂಡು ಹೋಗಿ, ತುಂಬ ಚೆನ್ನಾಗಿದೆ. ಪೀಸ್ ಆಗಿದೆ ಜಾಗ ಮಾತ್ರ. ಯಾಕಂದರೆ ಪ್ಲೇಸಸ್ಗಳು ರಶ್ ಇಲ್ಲ. ಯಾಕಂದರೆ ಇದು ವೀಕೆಂಡ್ ನಾನು ಬಂದಿರೋದು ಆ್ಯಕ್ಚುಲಿ, ಯಾವುದೂ ರಶ್ ಇಲ್ಲ. ಗ್ರೇಟ್ ಅಂತ ಹೇಳ್ಬೋದು. ಪ್ಲೇಸ್ ಮಾತ್ರ ಆರಾಮಾಗಿದೆ. ಸಂಜೆ ಆಗಿಬಿಟ್ರಂತೂ ತಂಪಾಗಿರುತ್ತೆ ಕೂತ್ಕೊಳ್ಳೋಕೆ ಫುಲ್. ಇಡುತ್ತೆ ಲಾಸ್ಟ್ ಆ್ಯಂಡ್ ಫೈನಲ್ ಟೆಂಪಲ್ ಜೋಗ್. ಇದಾದಮೇಲೆ ನೆಕ್ಸ್ಟ್ ಜೋಗೇನೆ. ಇಲ್ಲಿ ಊಟ ದಾಸೋಭವನ ಇದೆ. ಅಂದೇನು ಗೊತ್ತಾ, ನೀವು ಟೆಂಪಲ್ ರನ್ ಹೊಡಿತೀರಾ ಅಂದರೆ ದೇವಸ್ಥಾನ ಬೀಚ್ ಹೊಡಿತೀರಾ ಅಂತಂದರೆ ಅದಕ್ಕೆ ಅಂತ ಟ್ರಿಪ್ ಹಾಕೊಂಡ್ರೆ ನಿಮಗೆ ಆಲ್ಮೋಸ್ಟ್ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಒಂದೇ ಇನ್ಕ್ಲೂಡ್ ಆಗೋದು. ಅದು ಬಿಟ್ಟರೆ ನಿಮಗೆ ಊಟ ತಿಂಡಿದೆಲ್ಲ ಫ್ರೀ ಇದ್ಬಿಡುತ್ತೆ. ಯಾಕಂದರೆ ನಿಮಗೆ ಗೊತ್ತಲ್ಲ ಪ್ರಸಾದ, ಅದರಿಂದ ಪ್ರಸಾದ ಎಲ್ಲ ಕಡೆ ಮಧ್ಯಾಹ್ನ ಇರುತ್ತೆ, ಬೆಳಗ್ಗೆ ಇರುತ್ತೆ. ಈ ಥರ ಟೆಂಪಲ್ ರನ್ ಮಾಡಿದ್ರೆ ನೀವು ಬರೀ ಟ್ರಾವೆಲಿಂಗ್ ಎಕ್ಸ್ಪೆನ್ಸ್ ಅಷ್ಟೇ ನೋಡ್ಕೊಬೇಕು. ಮಿಕ್ಕಿದೆಲ್ಲ ದೇವ್ರು ನೋಡ್ಕೊಡುತ್ತೆ. ಉಳ್ಕೊಳ್ಳೋದು ಅಷ್ಟೇ. ಕೆಲವೊಂದು ಸಲ ದೇವಸ್ಥಾನದಲ್ಲಿ ರೂಮ್ಗಳಿರುತ್ತೆ, ಅವು ಜಾಸ್ತಿ ಏನಿಲ್ಲ, ಆಲ್ಮೋಸ್ಟ್ 500-600 ಒಳಗೆ ಸಿಗುತ್ತೆ. ಕಂಪ್ಲೀಟ್ ಆರಾಮಾಗಿ ಉಳ್ಕೊಬೋದು. ಇಲ್ಲೊಂದು ಟೆಂಪಲ್ ಇದೆ ನೋಡ್ತಾ ಇರ್ಬೋದು. ಬಟ್ ಇಲ್ಲೆಲ್ಲ ನೋಡೋಣ ಬನ್ನಿ ಒಳಗಡೆ ಹೇಗಿದೆ. ಇಲ್ಲಿ ಬರೀ ದೇವಿ ದರ್ಶನ ಅಂತ ಅಷ್ಟೇ ಇರೋದು. ನೋಡೋಣ ಹೇಗಿದೆ. ಈ ಊಟ ಬಂದ್ಬಿಟ್ಟು ಏನು ಕೊಟ್ಟಿದ್ದಾರೆ, ಸ್ವೀಟ್ ಬಿದ್ದು ಸ್ವೀಟ್ ಸಾಂಬಾರಾಗೋಯ್ತು. ಮಧ್ಯಾಹ್ನದಂತೂ ಮಸ್ತ್. ಬಿಸಿ ಬಿಸಿ ಊಟ ಮಾಡಿಕೊಂಡು ಪ್ರಸಾದ ಮಾಡಿಕೊಂಡು ಅಮ್ಮನವ್ರ ದರ್ಶನ ಮಾಡೋಣ, ಸರಿನಾ? ದರ್ಶನಕ್ಕೆ ದಾರಿ ಅಂತ ಬೋರ್ಡ್ ಹಾಕಿದಾರಲ್ಲ, ಇಲ್ಲಿ ಒಂದೊಂದು ದೇವರು ಒಂದೊಂದು ಹೆಸರು. ಇಲ್ಲಿ ಕಿಟಕಿಲಿ ಕಾಣ್ತಾ ಇದೆ ನೋಡಿ, ಹೆಸರು ಕ್ಷೇತ್ರಫಲ ಅಂತ. ಯಾವ ರೀತಿ ಇದೆ ಕ್ಷೇತ್ರಫಲ ಸ್ವಾಮಿ. ಅದಾದ ನಂತರ ಸಂಪತ್ನಾಗ ಅಂತ ಇದು ಈ ದೇವರು. ಆಮೇಲೆ ಈ ದೇವಿ ಹೆಸರು ಮಾಸ್ತಿ ಅಮ್ಮ ಅಂತ ಕಾಣಿಸ್ತದೆ ಅನಿಸುತ್ತೆ. ಅದಾದಮೇಲೆ ಯಕ್ಷೆ ಈ ದೇವಿ ಹೆಸರು ಚೌಡಿ ಅಂತ. ಈಗ ನನ್ನಿಂದ ಕಾಣ್ತಿರೋದು ಭೂತರಾಜ ಸ್ವಾಮಿ ಸನ್ನಿಧಿ ಅಂತ. ಸೊ ಈ ಸನ್ನಿಧಿಲಿ ಒಂದು ಡಿಫ್ರೆಂಟ್ ಏನಂತಂದರೆ, ನೀವು ಹುಂಡಿಗೆ ದುಡ್ಡು ಹಾಕ್ತೀರ ಅಲ್ವಾ, ಇಲ್ಲಿ ಹುಂಡಿಗೆ ನಿಮ್ಗೆ ಹರಕೆ ಏನಿದೆ ಹರಕೆನ ಬರೆದು ಚೀಟಿಲಿ ಹರಕೆನ ಬರೆದು ಹುಂಡಿಗೆ ಹಾಕ್ತಾರೆ. ಅದನ್ನು ತೋರಿಸ್ತೀನಿ ಬನ್ನಿ. ಇದೆಲ್ಲ ಹರಕೆ ಚೀಟಿ ಹುಂಡಿ ಅಂತಿದೆ ನೋಡಿ. ದುಡ್ಡು ಹಾಕೋದಲ್ಲ, ಇದು ಚೀಟಿ ಹಾಕೋದು. ಇದರ ಪ್ರಕಾರ ಏನಾಗ್ತಾಯಿತ್ತು ಅಂತಂದರೆ, ಇದು ಯಾವುದೇ ರೀತಿಯಾದ ಮನೇಲಿ ಯಾವುದೋ ಕೋರ್ಟ್ ಕೇಸ್ ಆಗಿರ್ಬೋದು ಅಥವಾ ಹಣ ಕೇಸ್ ಆಗಿರ್ಬೋದು, ಅಂಗಡೀಲಿ ಸರಿಗೆ ವ್ಯಾಪಾರ ಆಗದೆ ಇರ್ಬೋದು, ಮತ್ತು ಭೂತ ಪ್ರೇತ ಅದನ್ನೆಲ್ಲ ಬಿಡಿಸೋಕ್ಕೆ ಈ ದೇವರು ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಇಲ್ಲಿ ಕರ್ಕೊಂಬಂದರೆ ಒಳ್ಳೆಯದಾಗುತ್ತೆ ಅಂತ ಈ ಬೋರ್ಡು ನಿಮಗೆ ಓದಿ ಹೇಳಿದ್ದು ನಾನು. ಮತ್ತು ಈ ಕ್ಷೇತ್ರವನ್ನು ಈ ಭೂತರಾಜ ಕಾಯ್ತಾ ಇದ್ದಾನೆ ಅನ್ನೋವಂಥ ಒಂದು ನಂಬಿಕೆ ಅಂದರೆ ಕಾಯ್ತಾ ಇದ್ದಾನೆ ದೇವರು, ಕಾಯುತ್ತೆ. ಅಂದರೆ ಕುಂಬಳಕಾಯಿ ಹಾಗೂ ತ್ರಿಶೂಲ, ಕುಂಕುಮ, ಬೆಳ್ಳಿ, ಬಂಗಾರ ಇತ್ಯಾದಿಯನ್ನು ಕೊಡ್ತಾರೆ. ನಾವೇನಾದ್ರು ಹರಕೆ ಕಟ್ಟಿ ಹರಕೆ ಏನಾದ್ರು ಈಡೇರಿದ್ರೆ ದೇವರಿಗೆ ಕುಂಬಳಕಾಯಿ ಅಥವಾ ಕುಂಕುಮ, ಬೆಳ್ಳಿ, ತ್ರಿಶೂಲ ಅರ್ಪಿಸುತ್ತಾರೆ. ಇಷ್ಟೇ ಈ ಜಾಗದ ವಿಶೇಷತೆ. ಬನ್ನಿ ಮುಂದೆ ಹೋಗೋಣ. ಇದೆಲ್ಲ ಇದು ಹರಕೆ ಕೊಟ್ಟಿರೋ ಕುಂಬಳಕಾಯಿ ಎಲ್ಲ ಇಲ್ಲೇ ಇದೆ. ಸೊ ಈ ಜಾಗದ ವಿಶೇಷ ಇಷ್ಟ ಆಗಿತ್ತು. ನೆಕ್ಸ್ಟ್ ಜೋಗ್ ಫಾಲ್ಸ್ಗೆ ಹೋಗೋಣ, ಅಲ್ಲಿ ಫಾಲ್ಸ್ ನೋಡೋಣ ಬನ್ನಿ. ಈಗ ಇದು ಸೆಕೆಂಡ್ ಗೇಟು. ಫಸ್ಟ್ ಗೇಟಲ್ಲಿ ಏನೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಂದ್ಬಿಟ್ಟು ಇಲ್ಲಿ ಕರ್ಕೊಂಬಂದಿದ್ದಾರೆ. ಇಲ್ಲಿಂದ ಚೆನ್ನಾಗಿ ಕಾಣೋದಂತೆ. ಬನ್ನಿ ಒಳಗಡೆ ನೋಡೋಣ ಹೇಗೆ ಕಾಣುತ್ತೆ ಫಾಲ್ಸ್ ಅಂತ. ಲೆಟ್ಸ್ ಗೋ. ಹೌದಾ, ಸೂಪರ್. ನೀನು
ನಾನಂತೂ ನಿಂಗೆ ಫೋಟೋ ಕಳಿಸಿದೆ ಇವತ್ತು. ಹೌದಾ? ನೀನು ಫೋಟೋನೇ ಕಳಿಸಿಲ್ವಂತ ನನಗೆ ನೋಡಿ. ಹಾಂ, ಯಾಕೆ ಕಳಿಸಿಲ್ಲ ನೀನು? ಈಗ ಕಳಿಸಿದೆ ಅವತ್ತು. ಅವತ್ತು ಕಳಿಸಿದೆ. ಹೌದಾ? ಸರಿ. ಅವತ್ತು ಕಳಿಸಿದಾಗ ನೀನೇ ಬಂದಿದ್ದು ಅವತ್ತು ಮನೆಗೆ. ಓ ಅಲ್ಲಿ ಮಗನಿಗೆ. ಆಯ್ತು, ಅವನಪ್ಪ ನೋಡ. ಆಫ್ಟರ್ ಲಾಂಗ್ ಟೈಮ್ ನಾನು ಜೋಗಿಗೆ ಬಂದಿರೋದು. ಸುಮಾರು ವರ್ಷನೇ ಆಗೋಯ್ತು ಕಣ್ರಿ. ಆಲ್ಮೋಸ್ಟ್ ಒಂದು 5 to 6 years ಆಯಿತು. ನಾನು ಕಾಲೇಜಲ್ಲಿದ್ದಾಗನೇ ಬಂದಿದ್ದು. ತುಂಬ ವರ್ಷನೇ ಆಗಿದೆ. ಸೊ ಇವತ್ತಾರು ಜೋಗ ನೋಡೋಣ. ನೀರು ಅಷ್ಟಿಲ್ಲ ಅನಿಸುತ್ತೆ, ಯಾಕಂದರೆ ಲಿಂಗನಮಕ್ಕಿ ಡ್ಯಾಮ್ ಓಪನ್ ಆದರೆ ಮಾತ್ರ ಜೋಗಲ್ಲಿ ಜಾಸ್ತಿ ನೀರು ಬರೋದು. ಸ್ವಲ್ಪ ಹರಿತಾ ಇದೆ ಅನಿಸುತ್ತೆ, ನೋಡೋಣ. ಇದು ಇಲ್ಲಿ ಯಾವ ರೀತಿ ಅಂತಂದರೆ, ನೀವು ಮೈಸೂರಲ್ಲಿ ಕರ್ನಾಟಕದಲ್ಲಿ ಗಗನಚುಕ್ಕಿ ಭರಚುಕ್ಕಿ ಏನು ನೋಡ್ತಿರೋ ಅದೇ ಥರ ಇಲ್ಲಿ ಆ ಕಡೆ ಒಂದು ಫೇಸು, ಈ ಕಡೆ ಒಂದು ಫೇಸ್ ಇದೆ. ಆ ಕಡೆ ಫೇಸಲ್ಲಿ ನಿಮಗೆ ಮೇನ್ ಎಂಟ್ರೆನ್ಸ್ ಅದು 30 rupees ಕೊಟ್ಟು ಬರಬೇಕು. ಇಲ್ಲೂ ಅಷ್ಟೇ, ಇದು ಸೇಮ್ ಅಲ್ಲೂ ಸೇಮ್, ಎರಡು ಒಂದೇ ಕಡೆ ಥರ ಕಾಣೋದು. ನಿಮ್ಗೆ ಕಾಣ್ತಾ ಇರ್ಬೋದು. ಇದೇ ನೋಡ್ರಿ ನಮ್ಮ ಕರ್ನಾಟಕದ ವರ್ಲ್ಡ್ ಫೇಮಸ್ ಜೋಗ್ ಫಾಲ್ಸ್. ಸೊ ಇಲ್ಲಿ 4 ರೀತಿ ಫಾಲ್ ಹರಿತಾ ಇದೆ. ಒಂದು ರಾಜ ರಾಣಿ ರೋಲರ್ ಆ್ಯಂಡ್ ಅದು ರಾಕೆಟ್. ಸೊ 4 ಥರ ಇರುತ್ತೆ, 4 ನೇಮ್ ಬರುತ್ತೆ. ಇರಬಹುದು ಏನು ನಿನ್ನಂತೆಯವನು ಗೆಳೆಯ ಎಂದರೆ ಅದಕ್ಕೂ ಹತ್ತಿರ, ಇನಿಯ ಎಂದರೆ ಅದಕ್ಕೂ ಎತ್ತರ. ಸೊ ಫೈನಲಿ ನಮ್ಮ ಲಾಸ್ಟ್ ಡೆಸ್ಟಿನಿ ಇದು ಇವತ್ತು ಜೋಗ್ ಫಾಲ್ಸು. ಸೊ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಇಲ್ಲಿಗೆ ನನ್ನ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಇವತ್ತು ಅಷ್ಟು ನೀರಿಲ್ಲ, ಬಟ್ ಒಂದು ಸಲ ಲಿಂಗನಮಕ್ಕಿ ಡ್ಯಾಮ್ ಓಪನ್ ಆದರೆ ಇದೆಯಲ್ಲ ನೋಡಿ, ಸಕ್ಕತ್ತಾಗಿ ಬರುತ್ತೆ ಮಾತ್ರ ನೀರು. ಈಗ ನಾಟ್ ಬ್ಯಾಡ್, ಅಷ್ಟೇನು ಕಡಿಮೆ ಅಂತಿಲ್ಲ ನೀರು, ತೀರಾ ಒಂದು ರೇಂಜಲ್ಲಿ ಬರ್ತಾ ಇದೆ. ಬಟ್ ಸಮ್ಮರಲ್ಲಿ ಇಷ್ಟು ಇರೋಲ್ಲ. ಜಸ್ಟ್ ನೀವು ಟ್ಯಾಪಲ್ಲಿ ಡ್ರಾಪ್ಲೆಟ್ಸ್ ಬರುತ್ತಲ್ಲ, ಅಷ್ಟು ಥರ ಡ್ರಾಪ್ ಆಗ್ತಾ ಇರುತ್ತೆ ಅಷ್ಟೇ. ಅದು ಇಷ್ಟಾರು ಸಿಕ್ಕಿದೆ ನಿಮಗೆ ನೋಡೋಕ್ಕೆ. ಸೊ ಈ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಬಿಡಿ. ಡೋಂಟ್ ಫರ್ಗೆಟ್ ಟು subscribe. Please subscribe. Until then, take care. Bye bye. See you on next video, guys. ಅಷ್ಟೇ.